ಇವತ್ತಿನ ದಿವಸ ಧಾರವಾಡದಾಗ ನಮ್ಮ ಆರ್ ವಿ ಪಾಟೀಲ್ ಕಾಸ್ಟ್ ವಾಕ್ಯಾಡ್ದಾಗ ಇವತ್ತು ನಮ್ಮ ಇವರ ಗುರುಗಳು ಸ್ವಾಮಿಗಳು ಅಂತ ಹೇಳಿ ನಮ್ಮ ಮುತ್ತಯ್ಯ ಸ್ವಾಮಿಗಳು ಅಂತ ಹೇಳ್ರಿ ಇವ್ರು ನಮ್ಮ ಹತ್ರ ಒಂದು ಇಂಡಿಕಾ ತೊಗೊಂಡ್ರು ಅವರು ನಮ್ದು ಯೂಟ್ಯೂಬ್ ಚಾನಲ್ ನೋಡಿ ಬಂದಿದ್ರಿ ಅವ್ರಿಗೆ ನಾನು ಡಿಸ್ಕೌಂಟ್ ಮಾಡಿ ಕೊಟ್ಟೇನೆ ಗಾಡಿ. ಆಮೇಲೆ ಅವ್ರ ಗಾಡಿ ಬಗ್ಗೆನೂ ಆಯ್ತು, ನಮ್ಮ ಆಫೀಸ್ ಬಗ್ಗೆ, ನಮ್ಮ ಸರ್ವಿಸ್ ಬಗ್ಗೆ ಏನೈತಲ್ಲ ಒಂದು ಸ್ವಲ್ಪ ಎರಡು ಮಾತು ಹೇಳ್ತಾರೆ ನೋಡಿ ಎಲ್ಲ ವೀಕ್ಷಕರು. ಧಾರವಾಡದಲ್ಲಿ ಆರ್ ವಿ ಪಾಟೀಲ್ ಕಾರ್ ಸ್ಟಾರ್ಟ್ ಯಾರ್ಡ್ ಅನ್ನುವಂತಹ ಈ ಕಾರ್ ಮೇಳದಲ್ಲಿ ಶಿಗ್ಗಾಂವ್ ತಾಲೂಕು ಹಾವೇರಿ ಜಿಲ್ಲೆ ನಿಡಗುಂದಿ ಗ್ರಾಮದಲ್ಲಿ ಸಂಸೆ ಹಿರೇಮಠ ಅನ್ನುವಂತಹ ಆಶ್ರಮದ ಸ್ವಾಮೀಜಿ ನಾನು. ಇವರು ಮಾಡುವಂತಹ ಯೂಟ್ಯೂಬ್ ಚಾನಲ್ನಲ್ಲಿ ಈ ಗಾಡಿ ಮೇಳದಲ್ಲಿ ಎಲ್ಲ ಥರದ ಗಾಡಿಗಳನ್ನು ಸೇಲ್ ಮಾಡುವಂತಹ ದೃಷ್ಟಿಯಲ್ಲಿ ಇಟ್ಟುಕೊಂಡು ಬಂದಂಥವರಿಗೆ ರೀಸನೇಬಲ್ ಬಡವರೇ ಇರಲಿ ಅಥವಾ ಬಡವರು ಮೊದಲು ಮಾಡಿಕೊಂಡು ಎಲ್ಲರ ಮನಸ್ಸನ್ನು ಅರ್ಥೈಸಿಕೊಂಡು ಅವರ ಬಜೆಟ್ಟಿನಲ್ಲಿರ್ತಕ್ಕಂತಹ ವಾಹನವನ್ನು ಅಗ್ದಿ ಸಹೃದಯದಿಂದ ಭಾಳ ಪ್ರೀತಿಯಿಂದ ಅವರನ್ನೆಲ್ಲರನ್ನ ಕಂಡು ಅವರಿವತ್ತು ನಮ್ಮನ್ನು ಬರಮಾಡಿಕೊಂಡ್ರು. ಭಾಳ ಆತ್ಮೀಯತೆಯಿಂದ ಕಂಡು ಭಾಳ ಸ್ನೇಹದಿಂದ ನಮ್ಮಲ್ಲಿರ್ತಕ್ಕಂತಹ ಬಜೆಟ್ಟಿಗೆ ಅವರು ಓಕೆ ಕೊಟ್ಟು ಭಾಳ ಖುಷಿಯಿಂದ ಅವರು ಗಾಡಿಯನ್ನು ಕೊಟ್ಟರು. ಅವರ ಯೂಟ್ಯೂಬ್ ಚಾನಲ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ನಲ್ಲಾಗಲಿ ಅವರು ಹೇಳುವಂಥ ವಿಚಾರಧಾರೆಗಳೆಲ್ಲವೂ ಸಹಿತ ಸತ್ಯವಾಗಿಯೇ ಇದೆ. ಅವನ್ನೆಲ್ಲವನ್ನು ನೋಡಿ ಬಂದ್ವಿ ನಾವು. ಆ ಯೂಟ್ಯೂಬ್ ಚಾನಲ್ಲು ಮತ್ತು ಇನ್ಸ್ಟಾಗ್ರಾಮ, ಫೇಸ್ಬುಕ್ ನೋಡಿ ಬಂದಿದ್ದಕ್ಕಾಗಿ ನಮಗೆ 10,000 ರೂಪಾಯಿಯನ್ನು ಅವ್ರು ಏನು ಮಾಡಿದರು, ರಿಜನೇಬಲ್ ಆಗಿ ಬಿಟ್ಟು ನಮಗೆ ಗಾಡಿ ಓಕೆ ಕಂಡೀಷನಲ್ಲಿ ಕೊಟ್ಟರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇವರು ನಮ್ಮ ಸ್ವಾಮಿಗಳಿಗೆ ಮತ್ತೊಂದ್ಸಲ ನಮ್ಮ ಆಫೀಸಿಂದ ಕಾಂಗ್ರ್ಯಾಚುಲೇಷನ್ ಹೇಳ್ಕೊಂಡು ಧನ್ಯವಾದ ಹೇಳ್ಕೊಂಡು ನಮ್ಮ ಸ್ವಾಮಿಗಳಿಗೆ ಇದು ನಮ್ಮ ಆಶ್ರಮಿಗೆ ಹೋಗ್ತಾ ಇದೆ ಗಾಡಿ. ಇದು ಒಂದು ಚಲೋ ಹೋದಂಗೆ ನಿಮಗೆ ಕೊಟ್ಟಿದ್ದೇವೆ. ನೀವು ಬಸಣ್ಣ ಇದ್ದಾನೆ ಗಾಡಿ ಮ್ಯಾಗೆ, ಹೆಸರು ಇದೆ ನಿಮ್ಮ ಉಳಿವಿ ಚೆನ್ನ ಬಸವೇಶ್ವರ ಪ್ರಸನ್ನ ಅಂತ ಹೇಳಿ. ದೇವ್ರು ನಿಮಗೂ ಚಲೋ ಇರಲಿ. ನಮ್ಮ ಎಲ್ಲ ವೀಕ್ಷಕರು ಹೇಳಿದೆ ಅಂದ್ರೆ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ ಹೆಂಗೆ ಅನಿಸ್ತು ಅಂತ ಹೇಳಿ. ಎಲ್ಲರೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.